वेन्द्राय ज्ञानमुद्राय योगिने नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं निखिलपूर्णगुणैकदेहं निर्दोषम् आप्यतमम् अप्यखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशय विद्याय शुद्धविद्याय मध्वाय चरमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವಾಗ ಯಜ್ಞದ ಸಿದ್ಧತೆಗಳು ಆಯಿತು, ಯಜ್ಞಕ್ಕೆ ದೀಕ್ಷೆ ಕೊಟ್ಟು ಆಯಿತು. ನೃಪಂ ರಾಜನಿಗೆ, ಯುಧಿಷ್ಠಿರನಿಗೆ. ಆಮೇಲೆ ಎಲ್ಲ ಋಷಿಮುನಿಗಳು ಬಂದಿದ್ದಾರೆ, ಆಮೇಲೆ ಪುರೋಹಿತರುಗಳು ಬಂದಿದ್ದಾರೆ. ಎಲ್ಲ ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ, ವಿದ್ಯೆಗಳಲ್ಲಿ ಪಾರಂಗರಾದವರೇ ಬಂದಿದ್ದಾರೆ ಎಲ್ಲ. ನಂತರ ದೀಕ್ಷೆ ಕೊಟ್ಟಾಯಿತು, ದೀಕ್ಷಾಯಾಮ್ ಚಕ್ರಿರೆ. ಆಮೇಲಿಂದ ಯುಧಿಷ್ಠಿರನ ಜೊತೆಗೆ ಭೀಮಾರ್ಜುನರು, ನಕುಲ ಸಹದೇವರೆಲ್ಲ ಕೂತ್ಕೊಂಡ್ರು. ಆಮೇಲೆ ಯಜಮಾಂತಿಯಾಗಿ ದ್ರೌಪದಿ ಕೂತ್ಕೊಂಡ್ಳು. ಅಲ್ಲಿವರೆಗಾಗಿದೆ. 237ನೇ ಶ್ಲೋಕವೇಲೇರೆ. ಶ್ರೀ ಗುರುಭ್ಯೋ ನಮಃ. ಪದಾಯೋಗ್ಯತೆಯ ನಾನ್ಯಾಹ ಪತ್ಯಸ್ತೇಷಾಂ ಸ್ವಹಾಸಿರೇ ಆಜ್ಞೆಯೈವ ಜಗದ್ಧಾತುರ್ವ್ಯಾಸಸ್ಯಾನಂತ ತೇಜಸಃ. 237ನೇ ಶ್ಲೋಕ. ಈ ರೀತಿ ಸರಸ್ವತಿ ಪದವಿಗೆ ಯೋಗ್ಯರಾದ ಪ್ರಯುಕ್ತ ದ್ರೌಪದಿಯೊಬ್ಬಳೆ ಯಜ್ಞಪತ್ನಿಯಾದ ಮೇಲೆ ಆ ಪಾಂಡವರ ಇತರರಾದ ಹೆಂಡಂದಿರು ಸರಸ್ವತಿ ಪದವಿಗೆ ಅಯೋಗ್ಯತೆ ಇದ್ದ ಪ್ರಯುಕ್ತ ಜಗತ್ತಿಗೆ ಧಾರಣ ಪೋಷಣಾದಿಗಳನ್ನು ಮಾಡತಕ್ಕಂತಹ ಅಪರಿಮಿತವಾದ ಸಾಮರ್ಥ್ಯವುಳ್ಳ ವೇದವ್ಯಾಸ ಆಜ್ಞೆಯಿಂದಲೇ ಆ ಪಾಂಡವರ ಜೊತೆಗೆ ಕುಳಿತುಕೊಳ್ಳಲೇ ಇಲ್ಲ. ಪದಾಯೋಗ್ಯತೆಯ ನಾನ್ಯಾಹ ಪತ್ನ್ಯಃ ತೇಷಾಂ ಸಹಾಸಿರೇ ಆಜ್ಞೆಯ ಏವ ಜಗದ್ಧಾತುಃ ವ್ಯಾಸಸ್ಯಾನಂತ ತೇಜಸಃ. ಪದ ಅಯೋಗ್ಯತೆಯ ನ ಅನ್ಯಾಹ ಪತ್ನ್ಯಃ ತೇಷಾಂ ಸಹಾಸಿರೇ. ಅಂದರೆ ದ್ರೌಪದಿ ಒಬ್ಬಳೇ ಕೂತದ್ದ. ಈಗ ಯುಧಿಷ್ಠಿರನ ಇನ್ನೊಂದು ಹೆಂಡತಿ, ಭೀಮನ ಹೆಂಡತಿ, ಹಾಗೆ ನಕುಲ ಸಹದೇವರ ಪತ್ನಿಯರು, ಇವರೆಲ್ಲ ಯಾಕೆ ಕೂತ್ಕೊಳ್ಳಿಲ್ಲ ಅಂತ ಕೇಳಿದರೆ, ಒಬ್ಬರು ಕೂತ್ಕೊಂಡ್ರೆ ಸಾಕಾಗ್ತದೆ ಯಜಮಾಂತಿ. ಪದ ಅಯೋಗ್ಯತೆಯ ಸರಸ್ವತಿ ಪದಕ್ಕೆ ನಂತರ ಈಗ ಭಾರತೀ ದೇವಿ ಸರಸ್ವತಿ ದೇವಿಯ ಪದಕ್ಕೆ ಹೋಗುವ ಕಾರಣ ದ್ರೌಪದಿಯನ್ನು ಕೂರಿಸಲಾಯಿತು. ಸೊ ದ್ರೌಪದಿ ಇಲ್ಲದಿದ್ದರೂ ಯಜಮಾನನ ಹೆಂಡತಿಯೇ. ಸೊ ಪದ ಅಯೋಗ್ಯತೆಯ ಉಳಿದವರು ಯಾರೂ ಕೂಡ ಆ ಪದ ಅಯೋಗ್ಯತೆಯ ಸರಸ್ವತಿ ಪದಕ್ಕೆ ಅಯೋಗ್ಯರಾದ ಉಳಿದವರು ಯಾರು, ಯೋಗ್ಯತೆ ಇದ್ದದ್ದು ಒಬ್ಬಳಿಗೆ, ದ್ರೌಪದಿಗೆ ಮಾತ್ರ. ಆದ್ದರಿಂದ ಅವಳನ್ನು ಮಾತ್ರ ಕೂರಿಸಿದರು. ಸೊ ನ ಅನ್ಯ ಪತ್ನ್ಯ, ಬಾಕಿ ಎಲ್ಲ ಪತ್ನಿಯಂದಿರು ದೂರದಲ್ಲೇ ಕೂತಿದ್ದಾರೆ. ನ ಅನ್ಯ ಪತ್ನ್ಯ, ಬೇರೆ ಯಾವ ಪತ್ನಿಯರು ಕೂತ್ಕೊಳ್ಳಿಲ್ಲ. ನ ಅನ್ಯಾ ಪತ್ನ್ಯ, ಪತ್ನಿ ಪತ್ನ್ಯ. ಅನ್ಯಾಹ ಅಂದರೆ ಅನ್ಯ, ಅನ್ಯ ಅಂದರೆ ಒಬ್ಬಳು, ಅನ್ಯ ಅನ್ಯೇ ಅನ್ಯಾಹ ಅಂದರೆ ಉಳಿದವರು. ಪತ್ನ್ಯ ಪತ್ನಿಯರು ನ ಕೂತ್ಕೊಳ್ಳಿಲ್ಲ. ತೇಷಾಂ ಸಹ ಆಸಿರೆ, ಸಹ ಆಸಿರೆ ದ್ರೌಪದಿಯ ಜೊತೆಗೆ, ಸಹ ಅಂದರೆ ದ್ರೌಪದಿಯ ಸಹ. ತೇಷಾಂ ನ ಅನ್ಯ ಪತ್ನಿಯ ಸಾಸಿರೆ, ಉಳಿದವರು ಯಾರೂ ಕೂತ್ಕೊಳ್ಳಿಲ್ಲ. ಸಹ ಆಸಿರೆ ಅಂದರೆ ಆಸೀನರಾಗಲಿಲ್ಲ, ಆಸಿರೆ. ನಂತರ ಆಜ್ಞೆಯೈವ ಜಗದ್ಧಾತು, ಎಲ್ಲ ಬ್ರಹ್ಮನ ಸ್ಥಾನದಲ್ಲಿ ಕೂತು, ಬ್ರಹ್ಮಸ್ಥಾನ ಅಂದರೆ ಯಜ್ಞದಲ್ಲಿ ಏನು ಸರಿಯಾಗಲಿಲ್ಲ, ಏನು ಸರಿಯಾಗಿದೆ ಎಲ್ಲ ಹೇಳುವಂಥ ಸಾಮರ್ಥ್ಯ ಒಬ್ಬನಿಗೆ ಮಾತ್ರ, ಅದು ಅಧಿಕಾರ, ಅದು ಬ್ರಹ್ಮ ಅಂತ ಆ ಜಾಗದಲ್ಲಿ. ಸೊ ಬ್ರಹ್ಮನ ಜಾಗದಲ್ಲಿ ಕೂತವರು ಯಾರು? ವೇದವ್ಯಾಸರು. ಸೊ ವೇದವ್ಯಾಸರು ಆ ಯಜ್ಞದ ಮುಖ್ಯ ಅಧಿಪತಿ, ಅವ್ರದ್ದೇ ಮಾತು ನಡೆಯುವಂಥದ್ದು. ಸೊ ಅವರೇ ಎಲ್ಲ ಸಿದ್ಧತೆ ಮಾಡಿಸಿದವರು ಅವರೇ. ಅವರೇ ರಾಜಸೂಯ ಯಾಗ ಮಾತ್ರ ಬೇಡ, ರಾಜಸೂಯ ಯಾಗ ಸಮೇತ ಮಹಾನ್ ಅಶ್ವಮೇಧ ಯಾಗವನ್ನು ಮಾಡಿ ಅಂತ ಹೇಳಿದವರು ಅವರೇ. ಸೊ ಎಲ್ಲ ಯಾರ್ಯಾರು ಎಲ್ಲೆಲ್ಲಿ ದಂಡಯಾತ್ರೆಗೆ ಹೋಗಬೇಕು ಅದನ್ನು ನಿಶ್ಚಯ ಮಾಡಿದ್ದು ಅವರೇ. ಎಲ್ಲವೂ ಸುಸೂತ್ರವಾಗಿ ಎಲ್ಲ ಸಿದ್ಧತೆಗಳು ಆಗುವಾಗಿ ಇಷ್ಟು ತನಕ ನೋಡಿಕೊಂಡದ್ದು ಕೂಡ ವೇದವ್ಯಾಸರೇ. ಸೊ ಅವರೇ ಹೇಳಿದ ಪ್ರಕಾರ ಆಜ್ಞೆಯ ಏವ, ಯಾರ್ದು? ಜಗದ್ಧಾತು, ಜಗತ್ತಿನ ಧಾತೃ ಅಂದರೆ ಸೃಷ್ಟಿಕರ್ತ, ಪಾಲನಕರ್ತ,
ಧಾರಣೆ ಮಾಡುವವನು, ಸಂಹಾರಕರ್ತ, ಎಲ್ಲನೂ ಯಾರು? ಭಗವಂತ. ಸೊ ಭಗವಂತಂದೇ ರೂಪ ವೇದವ್ಯಾಸರು, ಭಗವಂತನೇ ಇನ್ನೊಂದು ರೂಪ ಯಾದವ ಕೃಷ್ಣ, ಭಗವಂತಂದೇ ಇನ್ನೊಂದು ರೂಪ ಇವರು ಯಾರು? ದ್ರೋಣಾಚಾರ್ಯರ ಭೀಷ್ಮಾಚಾರ್ಯರೆಲ್ಲ ಗುರುಗಳು ಯಾರವರು? ಪರಶುರಾಮಾಚಾರ್ಯ. ಸೊ ಇವರು 3 ಜನ ಬಂದಿದ್ದಾರೆ ಯಾವುದಕ್ಕೆ? ಈ ಯಜ್ಞಕ್ಕೆ. ಭಗವಂತನ 3 ರೂಪಗಳು. ಸೊ ಈಗ ಎಲ್ಲ ಆಜ್ಞೆ ಕೊಡುವಂಥದ್ದೆಲ್ಲ ವೇದವ್ಯಾಸರು. ಸೊ ಆಜ್ಞೆಯ ಏವ ಜಗದ್ದಾತು ಅಂತೇಳಿದರೆ ಜಗತ್ತಿನ ಸೃಷ್ಟಿಕರ್ತ, ಜಗತ್ ಧಾತೃ ವಿಧಾತೃ ಸೃಷ್ಟಿಕರ್ತ. ಸೊ ಸೃಷ್ಟಿಕರ್ತ ಯಾರು? ವೇದವ್ಯಾಸರು, ಭಗವಂತ. ಸೊ ಭಗವಂತ ವೇದವ್ಯಾಸರು. ವ್ಯಾಸಸ್ಯ ಆಜ್ಞೆಯ, ವೇದವ್ಯಾಸರ ಆಜ್ಞೆಯಿಂದಲೇ. ಯಾರು ವೇದವ್ಯಾಸರು ಅಂತೇಳಿದರೆ ಅನಂತ ತೇಜಸಃ, ವ್ಯಾಸಸ್ಯ ಅನಂತ ತೇಜಸಃ, ಸವರ್ಣ ದೀರ್ಘ ಸಂಧಿ. ಅನಂತ ತೇಜಸ ಅಂತೇಳಿದರೆ ಭಗವಂತನ ತೇಜಸ್ಸು ಎಷ್ಟು ಅಂತ ಹೇಳಲಿಕ್ಕಾಗುತ್ತಾ? ಅನಂತ ತೇಜಸಃ, ಅಂತ್ಯವೇ ಇಲ್ಲ, ಲೆಕ್ಕ ಇಲ್ಲದಷ್ಟು ತೇಜಸ್ಸುಳ್ಳ ಭಗವಂತನ ಯಾವುದನ್ನು ಲೆಕ್ಕ ಮಾಡಲಿಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಎಷ್ಟು ಗುಣಗಳಿದೆ, ಎಷ್ಟು ಸುಖ ಇದೆ, ಎಷ್ಟು ಜ್ಞಾನ ಇದೆ, ಇಲ್ಲ. ಅಪರಿಮಿತ ಜ್ಞಾನ, ಅಪರಿಮಿತ ಸುಖ, ಎಲ್ಲವೂ ಪೂರ್ಣವಾಗಿರುವಂಥ ಭಗವಂತ. ಸೊ ಅಂಥ ಭಗವಂತ, ಅಂತಹ ಪೂರ್ಣ ತೇಜಸ್ಸುಳ್ಳ, ಅನಂತ ಅಪರಿಮಿತ ತೇಜಸ್ಸುಳ್ಳ ಭಗವಂತ, ಜಗದ್ಧಾತು ಸೃಷ್ಟಿಕರ್ತನಾದ ಆ ಭಗವಂತನ ರೂಪ ವೇದವ್ಯಾಸಾಚಾರ್ಯರು. ಅವರ ಆಜ್ಞೆಯ ಏವ, ಆಜ್ಞೆಯಂತೆ ಅವಳೊಬ್ಬಳೆ ದ್ರೌಪದಿ. ಯಾಕಂತೇಳಿದರೆ ಮುಂದೆ ಸರಸ್ವತಿ ಪದಕ್ಕೆ ಹೋಗುವಂತಹ ದ್ರೌಪದಿ ಅಂದರೆ ಬೇರೆ ಯಾರಲ್ಲ, ಭಾರತೀ ದೇವಿ. ಆ ಭಾರತೀ ದೇವಿ ದ್ರೌಪದಿ ಅವಳು ಮಾತ್ರ ಯಜಮಾಂತಿಯಾಗಿ ಕೂತಿದ್ದಾಳೆ. ಯಜಮಾನನಾಗಿ ಕಂಕಣ ಕಟ್ಟಿದ್ದು ಯಾರಂದರೆ ಯುಧಿಷ್ಠಿರ. ಯುಧಿಷ್ಠಿರನ ಜೊತೆಗೆ ಇನ್ನೂ 4 ಜನ ಭೀಮ, ಅರ್ಜುನ, ಸಹದೇವ, ನಕುಲರು ಕೂತಿದ್ದಾರೆ ಅನ್ನುವಂಥದ್ದು ಈ 237ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಆಜ್ಞೆಯ ಏವ ಜಗದ್ದಾತು, ಸರಸ್ವತಿ ಪದಕ್ಕೆ ಯೋಗ್ಯಳಾದ್ದರಿಂದ ದ್ರೌಪದಿ ಒಬ್ಬಳೇ ಯಜ್ಞಪತ್ನಿ ಆದ್ಲು. ಆ ಪದಕ್ಕೆ ಅರ್ಹತೆ ಇಲ್ಲದ ಕಾರಣ ಪದ ಅಯೋಗ್ಯತೆಯ, ಆ ಪದಕ್ಕೆ ಯೋಗ್ಯತೆ ಇಲ್ಲ. ಅಯೋಗ್ಯ ಅಂದರೆ ಯೋಗ್ಯತೆ ಇಲ್ಲ ಅಂತ. ಅಯೋಗ್ಯತೆಯ, ಯೋಗ್ಯತೆ ಇಲ್ಲದ ಕಾರಣ ನ ಅನ್ಯ ಪತ್ನ್ಯ, ಉಳಿದ ಪತ್ನಿಯರು ದ್ರೌಪದಿಯೊಂದಿಗೆ ಕುಳಿತುಕೊಳ್ಳಲಿಲ್ಲ. ಅದಕ್ಕೆ ಜಗದ್ಧಾರಕರಾದ ಜಗದ್ದಾತು ವೇದವ್ಯಾಸಾಚಾರ್ಯರು ಅನಂತ ತೇಜಸ್ಸು, ಅನಂತ ತೇಜಸ್ಸು ಅಂತೇಳಿದರೆ ಅಪರಿಮಿತ ತೇಜಸ್ಸುಳ್ಳ ಭಗವಂತನ ರೂಪ ವೇದವ್ಯಾಸರು. ಅವರ ಆದೇಶದಂತೆ ದ್ರೌಪದಿ ಒಬ್ಬಳೇ ಕೂತಿದ್ದಾಳೆ ಅಲ್ಲಿ, ಇನ್ಯಾರೂ ಬೇಡ. ಸೊ ರಾಜಸೂಯ ಯಾಗ ಮಾಡಿದವರು ಬ್ರಹ್ಮ ಪದವಿಗೆ ಅರ್ಹರಾಗುವಂತೆ ಇಲ್ಲಿ ಯಜಮಾನಿಯಾದವಳು ಕೂಡ ಸರಸ್ವತಿ ಪದಕ್ಕೆ ಅರ್ಹಳಾಗುವವಳೇ ಕೂರಿಸಿದ್ದಾರೆ, ಅವಳನ್ನೇ ಕೂರಿಸಿದ್ದಾರೆ. ಅತಿ ಶ್ರೇಷ್ಠ ಯಾರು ಅಂತೇಳಿದರೆ ದ್ರೌಪದಿ. ಸೊ ಪಾಂಡವರ ಪತ್ನಿಯರಲ್ಲಿ ದ್ರೌಪದಿಗೆ ಮಾತ್ರ ಈ ಅರ್ಹತೆ ಇದ್ದ ಕಾರಣ ಅವಳೊಬ್ಬಳನ್ನೇ ಯಜ್ಞಪತ್ನಿಯಾಗಿ ಕೂರಿಸಿದರು. ಆಮೇಲಿಂದ ಯಜ್ಞಪತ್ನಿ ಅಂತೇಳಿದರೆ ಯಜಮಾನನ ಜತೆಗೆ ಯಜಮಾಂತಿಯಾಗಿ ಯಜ್ಞಕ್ಕೆ ದೀಕ್ಷೆ ವಹಿಸಿ ಕೂರುವ ಪತ್ನಿ. ಸೊ ಉಳಿದ ಪತ್ನಿಯರು ಕಾಳಿ ಅಂತಿದ್ಲು, ಆಮೇಲೆ ಧರ್ಮರಾಜನ ಪತ್ನಿ ಇದ್ಲು, ನಕುಲ ಸಹದೇವರ ಪತ್ನಿ ಅಂದ್ರಿದ್ದರು, ಅವರಿಗೆಲ್ಲ ಕೂರಿಸಲಿಲ್ಲ. ನಂತರ ಧರ್ಮರಾಜ ಯಜಮಾನನಾಗಿ ದೀಕ್ಷಿತನಾಗಿದ್ದಾಗಲೂ ಅವನೊಳಗೆ ಆವಿಷ್ಟರಾದ ಸೌಮ್ಯ ನಾಮಕ ವಾಯುದೇವರೇ ಮುಖ್ಯವಾಗಿ ಆ ದೀಕ್ಷೆಯನ್ನು ವಹಿಸಿದ್ದರು ಅನ್ನುವಂಥದ್ದನ್ನು ನಮ್ಮ ವಿವೇಚನೆಯಿಂದ ತಿಳಿಬೋದು ಅಂತ ಹೇಳ್ತಾರೆ ಪ್ರಭಂಜನಾಚಾರ್ಯರು. ಆಮೇಲಿಂದ ಯುಧಿಷ್ಠಿರನ ಪತ್ನಿ ಯಾರು? ದೇವಕಿ, ಅವಳನ್ನು ಕೂರಿಸಲಿಲ್ಲ. ಆಮೇಲೆ ಕಾಳಿದೇವಿ ಭೀಮಸೇನನ ಪತ್ನಿ, ಅವಳನ್ನು ಕೂರಿಸಲಿಲ್ಲ. ಸೊ ಹೀಗೆ ಅವರಿಗೆ ಅರ್ಹತೆ ಇಲ್ಲ ಅನ್ನುವಂಥದ್ದು ಯಾರು ಹೇಳಿದ್ದ ಅಂತ ಹೇಳಿದ್ರೆ ವೇದವ್ಯಾಸರು. ದ್ರೌಪದಿ ಒಬ್ಬಳು ಕೂತ್ರೆ ಸಾಕು ಅಂತೇಳಿ ಅಲ್ಲಿಗೆ 237 ಶ್ಲೋಕ ಮುಗಿತು. ನೆಕ್ಸ್ಟ್ ಶ್ಲೋಕವೇನಾರೆ ಕಾಲಮಪ್ಯತ್ರ ಸರ್ವಂ ಹಿ ರತ್ನಹೇಮಮಯಂ ಪ್ರಭೋ ಕಿಮು ಪಾತ್ರಾದಿಕಂ ಸರ್ವಂ ಶಿಬಿರಾಣಿ ಚ ಸರ್ವಶಃ. 238ನೇ ಶ್ಲೋಕ. ಈ ಯಜ್ಞದಲ್ಲಿ ಎಲ್ಲಾ ಸ್ಥಳವೂ ಕೂಡ ರತ್ನಮಯವಾದದ್ದು ಮತ್ತು ಸುವರ್ಣಮಯವಾದದ್ದಾಯಿತು. ಪಾತ್ರವೇ ಮೊದಲಾದ ಆಸನ ಗ್ರಹೋಪಸ್ಕರವೆಲ್ಲವೂ ಶಿಬಿರಗಳು, ಅಂದರೆ ನೋಡಲಿಕ್ಕೆ ಬಂದವರಿಗೆ ನೂತನವಾಗಿ ಕಟ್ಟಿದ
ವಾಸಸ್ಥಾನ, ಶಯನಸ್ಥಾನ ಎಲ್ಲವೂ ಹಾಗೂ ಯಜ್ಞಶಾಲೆಗಳು, ಅಶ್ವಶಾಲೆಗಳು ರತ್ನಮಯಗಳೆಂದು ಏನು ಹೇಳಬೇಕು? ಅಂದ್ರೆ ಎಲ್ಲವೂ ಕೂಡ ರತ್ನಮಯಗಳಾಗಿದ್ದವು ಅಂತ ಹೇಳ್ತಾ ಇದ್ದಾರೆ. ಸ್ಥಳಮಪ್ಯತ್ರ ಸರ್ವಂ ಹಿ ರತ್ನ ಹೇಮಮಯಂ ತ್ವಭೂತ್ ಕಿಮು ಪಾತ್ರಾದಿಕಂ ಸರ್ವಂ ಶಿಬಿರಾಣಿ ಚ ಸರ್ವಶಃ. ಸ್ಥಳಂ ಅಪ್ಯತ್ರ ಸರ್ವಂ. ಇಂದ್ರಪ್ರಸ್ಥ ಅನ್ನುವಂಥದ್ದು ಬಹಳ ದೊಡ್ಡದೇನಿಲ್ಲ. ಸೊ ಸ್ಥಳಂ ಅಪ್ಯತ್ರ ಸರ್ವಂ, ಇರುವ ಎಲ್ಲ ಸ್ಥಳದಲ್ಲಿ ಯಜ್ಞಶಾಲೆ ಅಂತ ಏನು ಇದೆಯೋ ಅಲ್ಲಿ ಸ್ಥಳಂ ಅಪ್ಯತ್ರ ಸರ್ವಂ, ಎಲ್ಲ ಸ್ಥಳ ಎಲ್ಲಿ ನೋಡಿದರೂ ಅಲ್ಲಿ ಸುವರ್ಣ ರತ್ನಗಳ ರಾಶಿ ರಾಶಿ ಬಿದ್ದಿದೆ. ಸ್ಥಳಂ ಅಪ್ಪಿ, ಸ್ಥಳಂ ಆ ಯಜ್ಞಶಾಲೆ, ಅದು ಯಜ್ಞಶಾಲೆ ಅಂತ ಹೇಳಿದರೆ ಇದು ದೊಡ್ಡ ಯಾಗ. ದೊಡ್ಡ ಯಾಗ ಅಂತ ಹೇಳಿದರೆ ಈಗ ನೀವೆಲ್ಲ ಹೋಗಲಿಲ್ವಾ, ಈಗ ಕಲ್ಯಾಣೋತ್ಸವ ಅಂತ ಆಗುತ್ತೆ, ದೊಡ್ಡ ಪೆಂಡಾಲ್ ಹಾಕಿರ್ತಾರೆ, ಸ್ಟೇಜು ಮತ್ತು ಪೆಂಡಾಲ್. ಎಷ್ಟು ದೊಡ್ಡದು, ಎಷ್ಟು ಜನ ಕೂತಿರ್ತಾರೆ, ಒಂದು 10,000 ಜನ ಕೂರುವಷ್ಟು ದೊಡ್ಡ ಪೆಂಡಾಲ್ ಹಾಕಿರ್ತಾರೆ. ಅದೇ ಥರ ಈಗ ಈ ಏನಿದೆ ಈ ರಾಜಸೂಯ ಯಾಗ ಮಾಡುವಂಥದ್ದು, ಇದು ಕೂಡ ಅದೇ ಥರ ದೊಡ್ಡದಾದ ಪೆಂಡಾಲ್ ಹಾಕಿದ್ದಾರೆ ಅಂತ ತಿಳ್ಕೊಳ್ಳಿ. ಸೊ ಈ ಯಜ್ಞಶಾಲೆ ಅಂತ. ಸೊ ಈ ಯಜ್ಞಶಾಲೆ ಎಲ್ಲಿ ನೋಡಿದರೂ ರತ್ನಗಳ ರಾಶಿ. ಸ್ಥಳಂ ಅಪಿ, ಸ್ಥಳಂ ಸ್ಥಳ, ಯಜ್ಞಶಾಲೆ ಸ್ಥಳಂ ಅಪಿ, ಅಪಿ ಅಂದರೆ ಕೂಡ, ಅತ್ರ ಇಲ್ಲಿ, ಸರ್ವಂ ಹಿ ಎಲ್ಲಿ ನೋಡಿದರು, ಸರ್ವಂ ರತ್ನ ಹೇಮಮಯಂ, ಹೇಮ, ಹೇಮ ಅಂತ ಹೇಳಿದ್ರೆ ಸುವರ್ಣ ಬಂಗಾರ ಅಂತ ಅರ್ಥ. ಹೇಮಮಾಲಿನಿ, ಹೇಮಮಾಲೆಯನ್ನು ಧರಿಸಿದವಳು ಅಂದರೆ ಬಂಗಾರದ ಚೈನು, ಮಾಲಾ. ಸೊ ಬಂಗಾರದ ಯಾವುದನ್ನು ಸರವನ್ನು ಹಾಕಿದವಳಿಗೆ ಹೇಮಮಾಲಿನಿ ಅಂತ ಹೆಸರು, ಹಾಕ್ಕೊಂಡವಳಿಗೆ ಹೇಮಮಾಲಾ ಅಂದರೆ ಬಂಗಾರದ ಸರ, ಹೇಮಮಾಲ. ಹೇಮಮಾಲಿನಿ ಅಂತೇಳಿದರೆ ಹೇಮಮಾಲೆಯನ್ನು, ಬಂಗಾರದ ಸರವನ್ನು ಧರಿಸಿದವಳು ಹೇಮಮಾಲಿನಿ. ಅಂದರೆ ಹೇಮ ಅಂದರೆ ಬಂಗಾರ ಅಂತ. ಹೇಮಮಯಂ ಅಂತೇಳಿದರೆ ಸುವರ್ಣ, ಬಂಗಾರದ ಇಲ್ಲಿ ಏನು, ಬಂಗಾರದ ಆಭರಣಗಳು, ಬಂಗಾರದ ನಾಣ್ಯಗಳು, ರತ್ನಾಭರಣಗಳು, ಸೊ ರತ್ನಗಳು. ಸೊ ಇದು ಅದರದ್ದೇ ರಾಶಿ, ಒಂದು ಹೇಮ, ಇನ್ನೊಂದು ರತ್ನಗಳು. ಸೊ ರತ್ನ ಹೇಮ ಮಯಂ, ಮಯಂ ಅಂತೇಳಿದರೆ ಅದರಿಂದ ತುಂಬಿ ಹೋಗಿದೆ, ಎಲ್ಲಿ ನೋಡಿದರೂ ಅದೇ ಕಾಣೋದು. ತು ಅಭೂತ್ ಆಗಿತ್ತು. ಸೊ ಇನ್ನು ಪಾತ್ರಾದಿಕಂ ಸರ್ವಂ. ಈಗ ಅದೇ, ಈಗ ಒಂದು ಮನೆಯಲ್ಲಿ ಪೂಜೆ ಗೀಜೆ ಎಲ್ಲ ಆದರೆ ಈ ಒಳಗೆ ಇರುವಂಥ ಎಲ್ಲ ಬೆಳ್ಳಿ ಪಾತ್ರೆಗಳು, ಹರಿವಾಣಗಳು ಎಲ್ಲ ಹೊರಗೆ ಬರ್ತಾವೆ ನೋಡಿ. ಸೊ ಆಯಿತಾ. ಸೊ ಅದೇ ಥರ ಪಾತ್ರಾದಿಕಂ ಸರ್ವಂ, ಅಲ್ಲಿ ಯಜ್ಞಶಾಲೆಯಲ್ಲಿ ಯಜ್ಞಕ್ಕೆ ಬೇಕಾದ ಹವಿಸು ತರಲಿಕ್ಕೆ ಅದಕ್ಕೆ ಇದಕ್ಕೆ ಎಲ್ಲ ಹರಿವಾಣಗಳು, ಗಿಂಡಿ, ಮತ್ತೊಂದು ಇನ್ನೊಂದು ಎಲ್ಲವೂ ಕೂಡ ರತ್ನ ಹೇಮಮಯಂ, ಎಲ್ಲ ರತ್ನಗಳಿಂದ ಖಚಿತವಾದದ್ದು, ಬಂಗಾರದ್ದೇ ಎಲ್ಲ. ಎಲ್ಲಿ ನೋಡಿದರೂ ಬಂಗಾರದ ಹರಿವಾಣಗಳು, ಬಂಗಾರದ ಗಿಂಡಿ ಎಲ್ಲ ಬಂಗಾರವೇ. ಪಾತ್ರಾದಿಕಂ, ಪಾತ್ರೆ ಕೂಡ ಯಜ್ಞಕ್ಕೆ ಹಾಕುವಂಥ ಹವಿಸ್ಸು, ಪಾಯಸ ದೊಡ್ಡ ದೊಡ್ಡ ಇದರಲ್ಲಿ ಬರ್ತದೆ. ಯಾವುದು ದೊಡ್ಡ ದೊಡ್ಡ ಪಾತ್ರೆ, ಇದು ದೊಡ್ಡ ಯಾಗ. ಇದು ಎಷ್ಟು ದೊಡ್ಡ ಯಾಗ, ಅದಕ್ಕೆ ಬರುವಂಥದ್ದು ಎಷ್ಟು ಪಾತ್ರೆ ಹವಿಸ್ಸು ಲೆಕ್ಕಕ್ಕಿರಲಿಕ್ಕೆಲ್ಲ. ಒಂದು 10-25 ಪಾತ್ರೆಯಲ್ಲಿ ಹವಿಸ್ಸು ಬರ್ಬೋದು, ಆಯಿತಾ. ಸೊ ಅದು ಪಾತ್ರಾದಿಕಂ, ಈ ಎಲ್ಲ ಪಾತ್ರಗಳು ಪಾತ್ರಾದಿಕಂ. ಪಾತ್ರ ಆದಿಕಂ ಅಂತೇಳಿದರೆ ಪಾತ್ರೆ ಮೊದಲಾದ ಹರಿವಾಣ, ಗಿಂಡಿ, ಅದು ಇದು ಎಲ್ಲವೂ ಸರ್ವಂ, ಸೋಪಸ್ಕರ ಅಂತ ಹೇಳ್ತಾರೆ, ಬೇಕಾದ್ದೆಲ್ಲ ಕೂಡ. ಶಿಬಿರಾಣಿ, ಇನ್ನು ಶಿಬಿರ ಆದರೆ ಅದು ಪೆಂಡಾಲು, ಅದಕ್ಕೆ ಅದರ ಕಂಬ ಕೂಡ ಎಲ್ಲ ಬಂಗಾರದಿಂದ ಮುಚ್ಚಿದ್ದಾರೆ, ಎಲ್ಲವನ್ನೂ ಕೂಡ ರತ್ನ ಮತ್ತು ಬಂಗಾರ ಎಲ್ಲಿ ನೋಡಿದರೂ ಕೂಡ. ಶಿಬಿರಾಣಿ ಚ ಸರ್ವಶಃ, ಶಿಬಿರ ಎಲ್ಲಿ ನೋಡಿದರೂ, ಶಿಬಿರದ ಕಂಬ ನೋಡಿ ಅಥವಾ ಶಿಬಿರದ ಯಾವುದು ಕಾಂಪೌಂಡಿಗೆ ಎಲ್ಲ ಏನು ಹಾಕಿರ್ತಾರಲ್ವ, ಎಲ್ಲ ರತ್ನಮಯ, ಎಲ್ಲ ಹೇಮಮಯ, ಎಲ್ಲಿ ನೋಡಿದರೂ ರತ್ನ ಬಂಗಾರ ಇದರಿಂದ ತುಂಬಿ ಹೋಗಿದೆ ಅಂತ ಕಿಮು ಹೇಳಬೇಕಾ ಅಂದರೆ ಅದು ಗೊತ್ತೇ ಆಗತ್ತಲ್ವಾ ಅಂತೇಳಿ. ಕಿಮು ಅಂದರೆ ಅದನ್ನು ಪ್ರತ್ಯೇಕವಾಗಿ ಹೇಳಬೇಕಾ ಬೇಡ ಅಲ್ವಾ ಅಂತ ಹಾಗೆ. ಸೊ ಇದಕ್ಕೆ ಏನು ಹೇಳ್ತಾರೆ 238ನೇ ಶ್ಲೋಕಕ್ಕೆ, ಅಲ್ಲಿಯ ಆ ಯಜ್ಞಶಾಲೆಯ ಸ್ಥಳ ಎಲ್ಲ ಸಂಪೂರ್ಣವಾಗಿ ಸರ್ವಂ,
ಸರ್ವಶಃ ಸರ್ವಂ. ಆಯಿತಾ? ರತ್ನ ಸುವರ್ಣಗಳಿಂದ, ರತ್ನ ಮತ್ತು ಬಂಗಾರ. ರತ್ನ ಅಂತ ಹೇಳಿದ್ರೆ ಏನು? ಮುತ್ತು, ರತ್ನ, ಮುತ್ತು, ವಜ್ರ, ಆಮೇಲೆ ಹವಳ, ಗೋಮೇಧಿಕ, ಇದೆಲ್ಲ ರತ್ನಗಳು. ಆಯ್ತಲ್ಲ? ಸೊ ರತ್ನ ಸುವರ್ಣಗಳಿಂದ ತುಂಬಿ ಹೋಗಿತ್ತು, ಆ ಇಡೀ ಸ್ಥಳನೇ ತುಂಬಿ ಹೋಗಿತ್ತು. ಯಜ್ಞ ಪಾತ್ರೆಗಳು, ಪಾತ್ರಾಧಿಕಂ. ಆಮೇಲೆ ಪಾತ್ರ ಅಂತೇಳಿದ್ರೆ ಪಾತ್ರೆ ಮಾತ್ರ ಅಲ್ಲ, ಹರಿವಾಣ ಗಿಂಡಿ ಅಲ್ಲ, ಅದು ಆದಿಕಂ ಅಂತೇಳಿದ್ರೆ ಎಲ್ಲ ಸಂಬಂಧಪಟ್ಟದ್ದೆಲ್ಲ. ಮತ್ತು ಸರ್ವಂ ಶಿಬಿರಾಣಿ, ಇಡೀ ಆ ಪೆಂಡಾಲು ಶಿಬಿರ ಏನಿದೆ ಅದರ ಕಂಬಗಳು ಕೂಡ ಸುವರ್ಣ ರತ್ನದಿಂದ ಖಚಿತವಾಗಿದೆ ಅಂತ ಹೇಳಬೇಕಾ? ಅದನ್ನು ಏನು ಮಾಡೋದು? ಎಲ್ಲ ಕಂಬಗಳು, ಕಂಬ ಕೆಳಗಿಂದ ಮೇಲುವರೆಗೆ ಪೂರ್ತಿ ಬಂಗಾರ ಮತ್ತು ರತ್ನ ಇದರಿಂದ ತುಂಬಿ ಹೋಗಿದೆ ಅಂತ ಹೇಳಬೇಕಾ? ಅದು ಗೊತ್ತೇ ಆಗುತ್ತಲ್ವ ನಮಗೆ. ರಾಜಸೂಯ ಯಾಗದ ಸಭಾ ಮಂಟಪ, ನೆಲ, ಕಂಬಗಳು, ಆಮೇಲೆ ಸುತ್ತ ಎಲ್ಲವೂ ಕೂಡ ಸುವರ್ಣ ರತ್ನಗಳಿಂದ, ಅದರ ಮಾಡು ಕೂಡ ಸುವರ್ಣ ರತ್ನಗಳಿಂದ ಮಾಡಲ್ಪಟ್ಟಿತ್ತು. ಅದರಂತೆ ಎಲ್ಲ ಯಜ್ಞ ಸಾಮಗ್ರಿಗಳು, ಸಿದ್ಧಪಡಿಸಲ್ಪಟ್ಟಿದ್ದ ವಸತಿ ಡೇರೆಗಳು ಸಹ ಕಂಬಗಳು ಎಲ್ಲವೂ ಕೂಡ ಸುವರ್ಣ ರತ್ನಗಳಿಂದಲೇ ನಿರ್ಮಿತವಾಗಿದ್ದುವು ಅನ್ನುವಂಥದ್ದು ಈ ಯಾಗದ ಅಸಾಮಾನ್ಯ ಅಸಾಧಾರಣವಾದ ವೈಶಿಷ್ಟ್ಯಕ್ಕೆ ದ್ಯೋತಕವಾಗಿದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಶ್ಲೋಕವೇನರೆ? आहूतं दिग्जये पार्थैस्तदा लोकाद्विसप्तकं सर्वमत्रागमद्ब्रह्म शर्वशक्रादिपूर्वकं. 239ನೇ ಶ್ಲೋಕ. ಆ ಭೀಮಾದಿ ನಾಲ್ವರಿಂದ ದಿಗ್ವಿಜಯ ಸಮಯದಲ್ಲಿ ಆಹ್ವಾನಿಸಲ್ಪಟ್ಟ ಬ್ರಹ್ಮ, ರುದ್ರ, ಇಂದ್ರರೇ ಮೊದಲಾದ ಎಲ್ಲ ಪಾತಾಳಾದಿ 7 ಲೋಕವು, ಪೃಥಿವ್ಯಾದಿ 7 ಲೋಕವು ಕೂಡ ಯಜ್ಞ ಸಮಯದಲ್ಲಿ ಯಜ್ಞ ಸ್ಥಳವನ್ನು ಕುರಿತು ಪ್ರಾಪ್ತವಾದವು. ಅಂದರೆ 14 ಲೋಕದಲ್ಲಿದ್ದವರು ಕೂಡ ಬ್ರಹ್ಮಾದಿಗಳೆಲ್ಲರೂ ಯಜ್ಞ ಸ್ಥಳಕ್ಕೆ ಬಂದರು. ಆಹುತಂ ದಿಗ್ಜಯೇ ಪಾರ್ಥೈಃ ತದಾ ಲೋಕ ದ್ವಿಸಪ್ತಕಂ ಸರ್ವಂ ಅತ್ರ ಅಗಮತ್ ಬ್ರಹ್ಮ ಶರ್ವಶಕ್ರಾದಿಪೂರ್ವಕಂ. ಆಹುತಂ ದಿಗ್ಜಯೇ, ದಿಗ್ಜಯೇ ದಿಗ್ವಿಜಯ ಕಾಲದಲ್ಲಿಯೇ. ಎಲ್ಲ ದಿಗ್ವಿಜಯಕ್ಕೆ ಹೋಗಿದ್ದಾರಲ್ವ? ನಕುಲ ಒಂದು ಕಡೆಗೆ ಹೋಗಿದ್ದ, ಸಹದೇವ ಒಂದು ಕಡೆಗೆ ಹೋಗಿದ್ದ, ಆಮೇಲೆ ಭೀಮಸೇನ ಒಂದು ಕಡೆಗೆ ಹೋಗಿದ್ದ, ಅರ್ಜುನ ಒಂದು ಕಡೆಗೆ ಹೋಗಿ ಕಪ್ಪ ತರುವುದು ಮಾತ್ರ ಅಲ್ಲ, ಕಪ್ಪ ಕೊಟ್ಟು ಕೂಡಲೇ ನೆಕ್ಸ್ಟ್ ಏನಂತ ಹೇಳಿದ್ರೆ ಎಲ್ಲರೂ ಬನ್ನಿ ರಾಜಸೂಯ ಯಾಗಕ್ಕೆ ಅಂತ ಆವಾಗಲೇ ಆಹ್ವಾನಿಸಿ ಬಂದಿದ್ದಾರೆ. ಪಾರ್ಥೈಹಿ ಪಾಂಡವರಿಂದ, ಪಾರ್ಥಾಹ, ಪಾರ್ಥ ಅಂದರೆ ಒಬ್ಬನೇ ಅರ್ಜುನ, ಪಾರ್ಥಾಹ ಅಂತೇಳಿದರೆ ಎಲ್ಲ ಪಾಂಡವರು, ಪಾರ್ಥೈಹಿ ಅಂತೇಳಿದರೆ ಪಾಂಡವರಿಂದ. ಸೊ ಪಾರ್ಥೈಹಿ ಆಹುತಂ ಕರೆಯಲ್ಪಟ್ಟಿತ್ತು, ಆಹ್ವಾನ ಕೊಡಲ್ಪಟ್ಟಿತ್ತು, ಆಮಂತ್ರಣ ಕೊಡಲ್ಪಟ್ಟಿತ್ತು. ಯಾವಾಗ ಇವರು ಕರೆದದ್ದು ಅಂತ ಹೇಳಿದರೆ ದಿಗ್ಜಯೇ, ದಿಗ್ವಿಜಯಕ್ಕೆ ಹೋಗಿದ್ದರಲ್ವ ಆಗಲೇ. ಪಾರ್ಥೈಹಿ ಪಾಂಡವರು, ತದಾ ಆಗ, ಲೋಕದ್ವಿಸಪ್ತಕಂ ಎಲ್ಲ ಲೋಕಗಳಿಗೂ ಹೋಗಿ ಬಂದಿದ್ದಾರೆ. ತದಾ ಲೋಕದ್ವಿಸಪ್ತಕಂ, ಸಪ್ತಕ ಅಂದರೆ 7, ದ್ವಿ ಅಂದರೆ 2 ಅಂತೇಳಿದರೆ ದ್ವಿಸಪ್ತಕಂ ಅಂದರೆ 14 ಲೋಕಗಳು. ಮೇಲೆ 7 ಲೋಕಗಳು, ಕೆಳಗೆ 7 ಲೋಕಗಳು, ಒಟ್ಟಿಗೆ 14 ಲೋಕಗಳು. 14 ಲೋಕಗಳಿಂದ, ಕೆಳಗಿನ ಲೋಕಗಳು ಅತಳ ಸುತಳ ಪಾತಾಳ ಇವೆಲ್ಲ ಕೆಳಗಿನ ಲೋಕಗಳು, ಮೇಲಿನ ಲೋಕಗಳು ಭೂಲೋಕ, ಬೋರ್ಲೋಕ, ಸುವರ್ಲೋಕ, ಜನ, ಮಹ, ತಪ, ಸತ್ಯ, ಇದೆಲ್ಲ ಮೇಲಿನ ಲೋಕಗಳು. ಸೊ ಈ 14 ಲೋಕಗಳಿಂದಲೂ ಏನಾಗಿದೆ, ಎಲ್ಲ ದ್ವೀಪಗಳಿಂದಲೂ, ಎಲ್ಲ ವರ್ಷಗಳಿಂದಲೂ, ವರ್ಷಗಳು. ಸೊ ಅಲ್ಲಿ ಬಂದಿದ್ದಲ್ಲ ವರ್ಷಗಳು, ಜಂಬೂದ್ವೀಪ ಅದು ದ್ವೀಪ. ಸೊ ಭಾರತ ವರ್ಷ. ಸೊ ಹೀಗೆ ಎಲ್ಲ ವರ್ಷಗಳಿಂದ, ಎಲ್ಲ ದ್ವೀಪಗಳಿಂದ, ಎಲ್ಲ ಕಡೆಯಿಂದ ದ್ವಿಸಪ್ತಕಂ, ಅಲ್ಲಿ ದ್ವೀಪ ಅಂತಲ್ಲ, ಅದು ದ್ವಿ ಅಂದರೆ 2, ಸಪ್ತಕಂ ಅಂದರೆ 7, 14 ಲೋಕಗಳು, ಲೋಕ ದ್ವಿಸಪ್ತಕಂ. 14 ಲೋಕಗಳಿಂದ, ಎಲ್ಲ ವರ್ಷಗಳಿಂದ, ಎಲ್ಲ ದ್ವೀಪಗಳಿಂದ ಎಲ್ಲರನ್ನೂ ಕರೆದೇ ಬಂದಿದ್ದಾರೆ ದಿಗ್ವಿಜಯಕ್ಕೆ ಹೋದಾಗ ಪಾಂಡವರು. ಪಾರ್ಥೈಹಿ ಪಾಂಡವರಿಂದ, ದಿಗ್ವಿಜಯೇ
ದಿಗ್ಜಯೇ. ದಿಗ್ಜಯ ಅಂತೇಳಿದರೆ ದಿಗ್ವಿಜಯ, ದಂಡಯಾತ್ರೆಗೆ ಹೋದಾಗ, ಕಪ್ಪ ತರಲಿಕ್ಕೆ ಹೋದಾಗ. ಆಹೂತಂ, ಆಹೂತಂ ಅಂದರೆ ಕರೆಯಲ್ಪಟ್ಟಿದ್ದರು ಎಲ್ಲ ರಾಜರುಗಳು ಎಲ್ಲ. ಸರ್ವಮತ್ರ ಆಗಮತ್, ಎಲ್ಲರಿಗೂ ಒಂದು ಏನು ಇದು ಸಂಭ್ರಮ ನೋಡಲಿಕ್ಕೆ ಎಲ್ಲ ಬಂದಿದ್ದಾರೆ. ಎಲ್ಲ ದೇವತೆಗಳು ಬಂದಿದ್ದಾರೆ, ಎಲ್ಲ ಮನುಷ್ಯರು, ಎಲ್ಲ ಋಷಿಮುನಿಗಳು ಎಲ್ಲರೂ ಬಂದಿದ್ದಾರೆ. ಸರ್ವಮತ್ರ ಎಲ್ಲ ರಾಜರುಗಳು ಬಂದಿದ್ದಾರೆ. ರಾಜರುಗಳು ಬರುವಾಗ ಒಬ್ಬರೊಬ್ಬರು ಬರುವುದಿಲ್ಲ, ಅವರ ಮಂತ್ರಿಗಳು ಅವ್ರದ್ದು ಅವರಿಗೆ ಬೇಕಾದವರು ಎಲ್ಲ ಬಂದ್ಬಿಡ್ತಾರೆ ಒಟ್ಟಿಗೆ. ಸರ್ವಮತ್ರ ಆಗಮತ್, ಎಲ್ಲ ಬಂದಿದ್ದಾರೆ. ಅತ್ರ ಇಲ್ಲಿ, ಸರ್ವಂ ಎಲ್ಲರೂ, ಅತ್ರ ಇಲ್ಲಿ, ಅಗಮತ್ ಬಂದಿದ್ದಾರೆ. ಸೊ ಅಗಮತ್ ಅದು ಭೂತಕಾಲ, ಅಥವಾ ಆಗಮತ್, ಆಗಮತ್ ಅಗಮತ್ ಎರಡು ಸಹ. ಅಂದರೆ ಅಲ್ಲಿಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅಂದರೆ ಯಜ್ಞಶಾಲೆಗೆ ಎಲ್ಲರೂ ಬಂದಿದ್ದಾರೆ ಅಂತ. ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ, ಶರ್ವ ಅಂದರೆ ರುದ್ರದೇವರು, ಶಕ್ರ ಅಂದರೆ ಇಂದ್ರ ಎಲ್ಲ ಬಂದಿದ್ದಾರೆ. ಇವರಿಗೆ ಅಂತೇಳಿದರೆ ಇವರು ಒಬ್ಬರು ಹುಲಿಯಾಗಿ, ಇನ್ನೊಬ್ಬರು ಸಿಂಹ ಆಗಿ, ಇನ್ನೊಬ್ಬರು ಆನೆಯಾಗಿ ಇವರೆಲ್ಲ ಯುದ್ಧ ಮಾಡಿದ್ದಾರಲ್ಲ ಭೀಮಸೇನ ಹತ್ರ. ಸೊ ಆಮೇಲೆ ಇವರೆಲ್ಲ ತಮ್ಮ ಮೂಲ ರೂಪದಿಂದ ಬಂದುಬಿಟ್ಟಿದ್ದಾರೆ ಎಲ್ಲ. ಸೊ ಬ್ರಹ್ಮ ಶರ್ವ ಶಕ್ರಾದಿ ಪೂರ್ವಕಂ, ಮೊದಲಾಗಿ ಎಲ್ಲ ದೇವತೆಗಳು ಬಂದಿದ್ದಾರೆ. ಹೆಸರು 3 ಜನರದ್ದು ಹೇಳಿದ್ರು, ಅಂದರೆ ಈ ಮೊದಲಾಗಿ ಅಂತ ಹೇಳಿದ್ದಾರೆ, ಎಲ್ಲರೂ ಬಂದಿದ್ದಾರೆ ನಂತರ. ಹೀಗೆ ಯಜ್ಞಕ್ಕೆ ಯಾರೆಲ್ಲ ಬಂದಿದ್ದರು ಅಂತ, ಎಲ್ಲ ದೇವತೆಗಳು ಬಂದಿದ್ದಾರೆ, ಎಲ್ಲ ಋಷಿಮುನಿಗಳು ಬಂದಿದ್ದಾರೆ. ಇದನ್ನೆಲ್ಲ ಯಾಕೆ ಹೇಳ್ತಾರೆ ಅಂತ ಹೇಳಿದರೆ, ಈಗ ಅಗ್ರ ಪೂಜೆ ಕೊಡೋದು ಯಾರಿಗೆ ಅಂತ ಪ್ರಶ್ನೆ ಬರ್ತದಲ್ವಾ. ಆವಾಗ ಒಬ್ರೊಬ್ಬರು ಒಂದು ಕೆಲವರು ತಿಳ್ಕೊಳ್ತಾರೆ, ಓ ಬ್ರಹ್ಮದೇವರಿಗೆ ಕೊಡ್ಬೋದು ಪಿತಾಮಹ ಅಂತ. ಇನ್ನೊಬ್ರು ತಿಳ್ಕೊಳ್ಬೋದು ಎಲ್ಲದು ಹಿರಿಯರು ಯಾರು ಅಂತ ಹೇಳಿದರೆ ಭೀಷ್ಮರಲ್ವಾ, ಅಂದರೆ ಭೀಷ್ಮರು ಬ್ರಾಹ್ಮಣರಲ್ಲ ಅಂತ ಅದು ಇನ್ನೊಂದು ಇಲ್ಲ ಪರಶುರಾಮಾಚಾರ್ಯ ಕೊಡ್ಬೋದು, ಇಲ್ಲ ವೇದವ್ಯಾಸರಿಗೆ ಕೊಡ್ಬೋದು. ಹೀಗೆ ಅಂದರೆ ಯಾರೆಲ್ಲ ಬಂದಿದ್ದಾರೆ, ಯಾಜ್ಞವಲ್ಕ್ಯ ಮಹಾಜ್ಞಾನಿ, ಆಮೇಲೆ ಪೈಲ ಅಂತ ಇವರೆಲ್ಲ ದೊಡ್ಡ ದೊಡ್ಡ ಋಷಿಮುನಿಗಳು, ದೌಮ್ಯ ದೊಡ್ಡ ಪುರೋಹಿತರು ಇವರೆಲ್ಲ ಬಂದಿದ್ದಾರೆ. ಸೊ ಅಂದರೆ ಅಗ್ರಪೂಜೆ ಅಂತೇಳಿದರೆ ಬಹಳ ದೊಡ್ಡ ಒಂದು ಅದು ಕೀರ್ತಿ ಪ್ರಶಸ್ತಿ ಕೂಡಿದ ಆ ಒಂದು ಸ್ಥಾನ, ಅದು ಪೂಜೆ ಅಗ್ರಪೂಜೆ ಅಂತ. ನಮ್ಮಲ್ಲೆಲ್ಲ ಷಷ್ಠ್ಯಬ್ದಿ, ಆಮೇಲೆ 70ನೇ ಅದು ಯಾವುದದು ಎಂಥ ಮಹೋತ್ಸವ, ವಜ್ರ ಮಹೋತ್ಸವ. ಸೊ ಸುವರ್ಣ ಮಹೋತ್ಸವ, ವಜ್ರ ಮಹೋತ್ಸವ, ಷಷ್ಠ್ಯಬ್ದಿ ಹೀಗೆಲ್ಲ ಸುಮಾರೆಲ್ಲ ಮಹೋತ್ಸವಗಳು ಉಂಟಲ್ಲ. ಆಮೇಲೆ ಸಹಸ್ರಚಂದ್ರ ಅಂತ 80 ವರ್ಷಕ್ಕೆ ಮಾಡ್ತಾರೆ. ಸೊ ಅದರಲ್ಲಿ ಆಚಾರ್ಯ ಪೂಜೆ ಅಂತ ಪುರೋಹಿತರಿಗೆ ಕೊಡುವಂಥದ್ದು. ಹೀಗೆ ದಂಪತಿ ಪೂಜೆ, ಅದು ಸಹ ಅಷ್ಟೇ, ದಂಪತಿ ಪೂಜೆ, ದಂಪತಿಗಳನ್ನು ಕೂರಿಸ್ತಾರೆ. ಹೀಗೆ ಇದೆಲ್ಲ ಬಹಳ ಒಂದು ಪ್ರಶಸ್ತವಾದ ಕೆಲವೆಲ್ಲ ಇದು. ಅಂದರೆ ಇಲ್ಲಿ ಈ ರಾಜಸೂಯ ಯಾಗ ಸಹಿತ ಮಹಾನ್ ಅಶ್ವಮೇಧ ಯಾಗ, ಎಲ್ಲ ದೇವತೆಗಳು ಅಂದರೆ ಯಾರೆಲ್ಲ ನಮಗೆ ಗೊತ್ತಿದೆಯಾ ಅವರೆಲ್ಲ ಅಲ್ಲಿ ಇದ್ದಾರೆ ಅಂತ ಲೆಕ್ಕ. ಅಷ್ಟು ಜನ ಇರುವಾಗ ಅಗ್ರಪೂಜೆ ಯಾರಿಗೆ ಕೊಡೋದು ಅಂತ ಅದಕ್ಕೆ ಹೇಳಿದ್ದು. ಎಲ್ಲ ದೇವತೆಗಳು ಬಂದಿದ್ದಾರೆ, ಬ್ರಹ್ಮದೇವರು, ರುದ್ರದೇವರು, ಇಂದ್ರ ಎಲ್ಲರೂ ಬಂದಿದ್ದಾರೆ. ಯಾರೆಲ್ಲ ಬಂದಿದ್ದಾರೆ ಅಂತ ಹೇಳೋದು ಅದು ಇಂಪಾರ್ಟೆಂಟ್ ಈಗ. ಸೊ ಹೀಗೆ ದಿಗ್ವಿಜಯ ಕಾಲದಲ್ಲಿ ದಿಗ್ಜಯೇ ಭೀಮಾದಿ ಪಾಂಡವರಿಂದ ಪಾರ್ಥೈಹಿ ತದಾ ಆಗ ಆಹೂತಂ ಅಂದರೆ ಆಮಂತ್ರಣ ಕೊಡಲ್ಪಟ್ಟಿತ್ತು. ಯಾರಿಗೆ? ಲೋಕ ದ್ವಿಸಪ್ತಕಂ 14 ಲೋಕಗಳಲ್ಲಿರುವಂಥ ಎಲ್ಲರಿಗೂ ಆಹ್ವಾನ ಕೊಟ್ಟು ಬಂದಿದ್ದಾರೆ. ಎಲ್ಲ ರಾಜರುಗಳು ಅವರ ಎಲ್ಲ ಬೇಕಾದವರುಗಳಿಗೆ ಎಲ್ಲ ಬಂದಿದ್ದಾರೆ. ಸೊ ಅದರಂತೆ ಬ್ರಹ್ಮ, ರುದ್ರ, ಇಂದ್ರ ಮೊದಲಾದ ಎಲ್ಲ ದೇವತೆಗಳು ಬಂದಿದ್ದಾರೆ, ಎಲ್ಲ ಋಷಿಮುನಿಗಳು ಬಂದಿದ್ದಾರೆ. ಆಮೇಲೆ ಒಂದು ವರ್ಡ್ ಹೇಳಿದ್ರಲ್ಲಿ, ಋಷಿಮುನಿಗಳು ಬಂದಿದ್ದಾರೆ ಅಂತ ಹೇಳುವಾಗ ಹೇಳಿದರು ಎಲ್ಲ ವೇದವನ್ನು ತಿಳಿದವರು, ಎಲ್ಲ ವಿದ್ಯೆ ತಿಳಿದವರು ಬಂದಿದ್ದಾರೆ ಅಂತ ಬಂತಲ್ವಾ. ಏನು ಅದು ಶಬ್ದ ಬಂತದು? ಅಂದರೆ ಅದನ್ನು ಹೇಳುವಾಗ ಅಲ್ಲಿ ಹೇಳಿದ್ದಾರೆ ಅಂತ ಹೇಳಿದರೆ ಸಾಮಾನ್ಯ ಅಲ್ಲ, ಎಲ್ಲ ಬಂದುಬಿಟ್ಟಿದ್ದಾರೆ ಅಂತ ಹೇಳುವ. ಸರ್ವವಿದ್ಯಾಸು ನಿಷ್ಠಿತ ಅಂತ ಹೇಳಿದ್ದಾರೆ. ಎಲ್ಲ ವಿದ್ಯೆ ಎಲ್ಲ ಜ್ಞಾನವನ್ನು ಇರುವಂತಹ ಎಲ್ಲ ಅಮೋಘ ಜ್ಞಾನಿಗಳೆಲ್ಲ ಬಂದಿದ್ದಾರೆ ಅಂತೇಳಿದರೆ ಯಾರಿಗೆ ಕೊಡುವುದು ಅಗ್ರಪೂಜೆ ಅಂತ ಸುಲಭದ ಕೆಲಸ ಅಲ್ಲ ಅದು. ಎಲ್ಲ ಜ್ಞಾನಿಗಳೇ ತುಂಬಿದ್ದಾರೆ, ಎಲ್ಲ ವಿದ್ಯೆ ಪಾರಂಗತರಾದವರು ತುಂಬಿದ್ದಾರೆ, ಎಲ್ಲ ಶ್ರೇಷ್ಠರೇ ತುಂಬಿದ್ದಾರೆ. ಅಲ್ಲ ವೇದವ್ಯಾಸರಿಗೆ ಕೊಡೋದಾ, ಅಲ್ಲ ಶ್ರೀಕೃಷ್ಣನಿಗೆ ಕೊಡೋದಾ, ಅಥವಾ ಪರಶುರಾಮಾಚಾರ್ಯರಿಗೆ ಕೊಡುವ, ಅದು ಒಂದಾಯಿತು. ಇನ್ನು ಬ್ರಹ್ಮದೇವರಿಗೆ ಕೊಡೋದಾ, ರುದ್ರದೇವರಿಗೆ ಕೊಡೋದಾ, ಇಂದ್ರನಿಗೆ ಕೊಡೋದಾ? ಅಯ್ಯೋ ಎಲ್ಲರೂ ಯಾರೂ ಕಡಿಮೆಯವರೇ ಅಲ್ಲ.
ಅಂತೇಳಿದರೆ ಎಲ್ಲ ಋಷಿ ಮುನಿಗಳು ಇದ್ದಾರೆ ಅಂದರೆ ಯಾರಿಗೂ ಕೊಡೋದು ಅಂತ ಹೇಳುವಾಗ ಇವರೆಲ್ಲ ಬಂದಿದ್ದಾರೆ ಅನ್ನುವಂಥದ್ದು ಮೊದಲು ಗೊತ್ತಿರಬೇಕು ನಮಗೆ. ಸೊ ನೆಕ್ಸ್ಟ್ ಶ್ಲೋಕವೇಲರೆ ಭೀಷ್ಮೋ ದ್ರೋಣಶ್ಚ ವಿದುರೋ ಧೃತರಾಷ್ಟ್ರಃ ಸಹಾತ್ಮಜಃ ಶಸ್ತ್ರೀಕಾ ಆಯಯುಸ್ತತ್ರ ಬಾಲೀಕಶ್ಚ ಸಹಾತ್ಮಜಃ. 240ನೇ ಶ್ಲೋಕ. ಈ ರೀತಿ 14 ಲೋಕದಲ್ಲಿದ್ದವರು ಬ್ರಹ್ಮಾದಿ ಸಮಸ್ತ ದೇವತೆಗಳು ಅಲ್ಲಿಗೆ ಬಂದ ನಂತರ ಮುಂದೆ ಯಾರೆಲ್ಲ ಬಂದರು ಅಂತ ಕೇಳಿದ್ರೆ ಅಲ್ಲಿಗೆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ವಿದುರನು, ದುರ್ಯೋಧನಾದಿ ಪುತ್ರರಿಂದ ಕೂಡಿದ ಧೃತರಾಷ್ಟ್ರನು ಅವರವರ ಸ್ತ್ರೀಯರಿಂದ ಕೂಡಿದವರಾಗಿ ಆ ಯಜ್ಞಸ್ಥಳಕ್ಕೆ ಬಂದರಂತೆ. ಹಾಗೂ ಮಕ್ಕಳಿಂದ ಕೂಡಿದ ಬಾಲಿಕರಾಜನು ಕೂಡ ಅಲ್ಲಿಗೆ ಬಂದನಂತೆ. ಭೀಷ್ಮೋ ದ್ರೋಣಶ್ಚ ವಿದುರೋ ಧೃತರಾಷ್ಟ್ರಃ ಸಹಾತ್ಮಜಃ ಶಸ್ತ್ರೀಕಾ ಆಯಯುಃ ತತ್ರ ಬಾಲಿಕಶ್ಚ ಸಹಾತ್ಮಜಃ. ಭೀಷ್ಮಃ ಪಿತಾಮಹ ಭೀಷ್ಮಾಚಾರ್ಯರು, ದ್ರೋಣ ಎಲ್ಲ ಇವರ ಗುರುಗಳು ದ್ರೋಣಾಚಾರ್ಯರು, ವಿದುರ ಅಂತೇಳಿದರೆ ನೀತಿಶಾಸ್ತ್ರದಲ್ಲಿ ಅತ್ಯಂತ ಎಲ್ಲ ತಿಳಿದವನು, ಅತ್ಯಂತ ಮಹಾಜ್ಞಾನಿ, ದೊಡ್ಡ ಜ್ಞಾನಿ ವಿದುರ. ಇನ್ನು ಧೃತರಾಷ್ಟ್ರ ಅಂದರೆ ಈ ಹಸ್ತಿನಾವತಿಯ ರಾಜ, ಇವರಿಗೆ ಇಂದ್ರಪ್ರಸ್ಥದ ರಾಜರು ಇಲ್ಲಿ ಯುಧಿಷ್ಠಿರ. ಆಮೇಲೆ ಸಹ ಆತ್ಮಜಃ ತನ್ನ ಎಲ್ಲ ಮಕ್ಕಳನ್ನು, ಎಲ್ಲ ಮಕ್ಕಳು ಅಂತ ಹೇಳಿದರೆ ಲೆಕ್ಕ ಮಾಡಲಿಕ್ಕಾಗತ್ತಾ? ಲೆಕ್ಕ ಮಾಡಲಿಕ್ಕೆ ಸರಿಯಾಗಿ ಲೆಕ್ಕ ಗೊತ್ತಿರಬೇಕು. ಯಾಕಂದರೆ 101 ಜನ ಇದ್ದಾರೆ. ಯಾರು? ಧೃತರಾಷ್ಟ್ರನ ಮಕ್ಕಳು. ಆಮೇಲಿಂದ ಧೃತರಾಷ್ಟ್ರ ಅವನ ಮಕ್ಕಳು ಆಯಿತು, ಸರಿಯಪ್ಪ 101 ಜನ ಬರಲಿ 102 ಜನ ಆಯ್ತು ಅಂತ ಎಣಿಸ್ಕೊಂಡ್ರೆ ಶಸ್ತ್ರೀಕಾ ಅವರ ಹೆಂಡಂದಿರು ಆಯ್ತಲ್ಲ ಅಂತೇಳಿದ್ರೆ ಇವ್ರದ್ದೇ ದೊಡ್ಡ ದಿಬ್ಬಣ ಆಯ್ತಲ್ರಿ. ಅಂದರೆ 101 ಜನ ಇವರ 100 ಜನರಿಗೆ 100 ಜನ ಅವರ ಹೆಂಡತಿಯಂದಿರು, ಅವರ ಮಕ್ಕಳು, ಮತ್ತು ಅವಳು ದುಶ್ಯಾಲೆ 101ನೇವಳು, ಅವಳ ಗಂಡ, ಮಕ್ಕಳು, ಇವರಿಗೆ ಎಷ್ಟು ಜಾಗ ಬೇಕು ಅಂತ ಆಲೋಚನೆ ಮಾಡಿ. ಸೊ ಆಯ್ತಲ್ಲ, ಶಸ್ತ್ರೀಕಾ ಆಯಯುಹು ಬಂದಿದ್ದಾರೆ. ಇನ್ನು ತತ್ರ ಬಾಲಿಕಶ್ಚ ಸಹಾತ್ಮಜಃ. ಬಾಲಿಕ ಅಂದರೆ ಯಾರು ಅಂತ ಹೇಳಿದರೆ ಈಗ ನಿಮಗೆಲ್ಲ ಮರ್ತೇ ಹೋಗಿರ್ಬೋದು. ಭೀಷ್ಮನ ತಂದೆ ಶಂತನು. ಆ ಶಂತನುವಿಗೆ 2 ಜನ ಅಣ್ಣ ತಮ್ಮಂದಿರು. ಶಂತನು ಲಾಸ್ಟಿನವ. ಅವನ ಒಬ್ಬ ಅಣ್ಣ ಅವನಿಗೇನೋ ಸ್ವಲ್ಪ ಮೈ ಸರಿ ಇಲ್ಲ ಅಂತೇಳಿಬಿಟ್ಟು ಅವನು ಕಾಡಿಗೆ ಹೋಗಿಬಿಟ್ಟವ. ಕುಷ್ಠರೋಗವ ಏನೋ ಇತ್ತು ಅನಿಸುತ್ತೆ ಅಲ್ವಾ. ಅವನನ್ನು ಕಾಡಿಗೆ ಹೋಗಿಬಿಟ್ಟಿದ್ದಾನೆ. ನಾನು ಇಲ್ಲಿ ಇರುವುದೇ ಇಲ್ಲ, ಊರಿನಲ್ಲಿ ಇದ್ದರೆ ಎಲ್ರಿಗೂ ತೊಂದರೆ ಆಗುತ್ತೆ ಅಂತ ಹೋಗಿದ್ದಾನವ. ಇನ್ನೊಬ್ಬ ಯಾರಂದರೆ ಬಾಲಿಕ, ಅಂದರೆ ಭೀಷ್ಮಾಚಾರ್ಯರಿಗೆ ಚಿಕ್ಕಪ್ಪ. ಭೀಷ್ಮಾಚಾರ್ಯರೇ ಪಿತಾಮಹ, ಎಲ್ಲರಿಗಿಂತ ದೊಡ್ಡವರು, ಹಿರಿಯರು. ಅವರಿಗೂ ಹಿರಿಯವರು ಬಂದಿದ್ದಾರೆ ಬಾಲಿಕ. ಬಾಲಿಕ ಅಂತ ಹೇಳಿದ್ರೆ ಅವರು ಆಯಿತಾ. ಅವರು ಹಾಗಾದರೆ ಹಸ್ತಿನಾವತಿಯಲ್ಲಿ ಯಾಕಿಲ್ಲ? ಭೀಷ್ಮಾಚಾರ್ಯರೊಟ್ಟಿಗೆ ಇರಬೇಕಿತ್ತಲ್ವಾ ಅಂತೇಳಿದರೆ ಇಲ್ಲ. ಈ ಬಾಲಿಕರವರು ಪುತ್ರಿಕಾ ಪುತ್ರ ಧರ್ಮ ಅಂತೇಳಿದರೆ ಅವರ ಹೆಂಡತಿ ಅಂದರೆ ಅವರ ಹೆಂಡತಿಯ ಅಮ್ಮ ಅಲ್ವಾ, ಹೌದು, ಅವರ ಹೆಂಡತಿ ಪುತ್ರಿಕಾ ಪುತ್ರ ಧರ್ಮ ಅಂತೇಳಿದರೆ ಮದುವೆ ಮಾಡಿ ಕೊಡುವಾಗಲೇ, ಮಗಳನ್ನು ಮದುವೆ ಮಾಡಿ ಕೊಡುವಾಗಲೇ ಅಳಿಯನ ಹತ್ರ ಹೇಳೋದು, ಹುಟ್ಟಿದ ಮಗು ಅದು ಇಲ್ಲೇ ವಾಪಸ್ ನಮಗೆ ಕೊಡಬೇಕು. ಯಾಕೆ? ಇಲ್ಲಿ ಸಿಂಹಾಸನದಲ್ಲಿ ಕೂತ್ಕೊಳ್ಳಿಕ್ಕೆ. ಆ ಪ್ರಕಾರ ಬಾಲಿಕ ಅಲ್ಲಿ ತನ್ನ ತಾಯಿಯ ಯಾವುದು ರಾಜ್ಯ, ದೇಶ, ಅಲ್ಲಿ ರಾಜನಾಗಿದ್ದಾನೆ ಬಾಲಿಕ ರಾಜ. ಸೊ ಬಾಲಿಕ ರಾಜ ಹಸ್ತಿನಾವತಿಯಲ್ಲಿಲ್ಲ, ಅಲ್ಲಿದ್ದಾರೆ ಪುತ್ರಿಕಾ ಪುತ್ರ ಧರ್ಮದ ಪ್ರಕಾರ. ಸೊ ಈ ಬಾಲಿಕ ಎಲ್ಲರಿಗಿಂತ ಹಿರಿಯ ಇವರು. ಭೀಷ್ಮಾಚಾರ್ಯರಿಗೆ ದೊಡ್ಡಪ್ಪನ ಹಾಗೇನಾಗಬೇಕು ಇವರು, ಆಯ್ತಲ್ಲ. ಸೊ ಈ ಬಾಲಿಕ ರಾಜರು ಯಾರು ಅಂತ ಹೇಳಿದರೆ ಪ್ರಹ್ಲಾದ ರಾಜರು, ಆಮೇಲೆ ಬಾಲಿಕ, ಆಮೇಲಿಂದ ವ್ಯಾಸರಾಜರು, ಅಲ್ಲಿಂದ ರಾಘವೇಂದ್ರ ಸ್ವಾಮಿಗಳು ಅಲ್ವಾ. ಸೊ ಅಲ್ಲಿ ಬರ್ತದೆ ಅವ್ರದ್ದು. ಸೊ ಬಾಲಿಕ ಅಂತ ಹೇಳಿದರೆ ಬಹಳ ಅವರು ಒಳ್ಳೆ ರಾಜರವರು, ಆಯಿತಾ. ಹೀಗೆ ಇವರು ವ್ಯಾಸರಾಜರು ಕೂಡ ರಾಜರಾಗಿದ್ದರಲ್ವ, ಸಿಂಹಾಸನದಲ್ಲಿ ಕೂತಿದ್ದಾರಲ್ವ ಅವರು ಕೂಡ. ಸೊ ಹೀಗೆ ಆಯಿತಾ. ಸೊ ಬಾಲಿಕಶ್ಚ ಸಹ ಆತ್ಮಜಃ. ಸಹ ಆತ್ಮಜ ಅಂತೇಳಿದರೆ ಮಕ್ಕಳ ಸಮೇತ ಬಂದಿದ್ದಾರೆ. ಅಂದರೆ ಒಬ್ಬರೊಬ್ಬರು ಬರುವುದಂತ ಇಲ್ಲ.
ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಫುಲ್ ಫ್ಯಾಮಿಲಿ ಬಂದಿದ್ದಾರೆ. ಜಾಗವೇ ಇಲ್ಲ, ಅಷ್ಟು ಕಿಕ್ಕೆರೆದು ನೆರೆದಿದ್ದಾರೆ ಎಲ್ಲ ಅಂತ ಇದರ ಅರ್ಥ. 240ನೇ ಶ್ಲೋಕಕ್ಕೆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಧೃತರಾಷ್ಟ್ರ, ಅವನ ಮಕ್ಕಳು, ಅವರ ಹೆಂಡಂದಿರು, ಗಂಡಂದಿರು ಎಲ್ಲ ಅಲ್ಲಿಗೆ ಆಗಮಿಸಿದರು. ಬಾಲ್ಯಕ ರಾಜನು ಬಂದ. ಪುತ್ರಿಕಾಪುತ್ರ ಧರ್ಮದಲ್ಲಿ ತನ್ನ ತಾಯಿಯ ದೇಶಕ್ಕೆ ರಾಜನಾಗಿರುವಂಥ ಬಾಲ್ಯಕ ರಾಜ ಸಹ ಆತ್ಮಜ ಮಕ್ಕಳೊಂದಿಗೆ ಅವರು ಸಹ ಬಂದಿದ್ದಾರೆ. ಸೊ ಬಾಲ್ಯಕ ಮಕ್ಕಳೊಂದಿಗೆ ಎಂದರೆ ಮಗನಾದ ಸೋಮದತ್ತನ ಮಕ್ಕಳು ಭೂರಿಶ್ರವಸ್ಸು, ಶಲ ಅಂತ 3 ಜನ. ಸೊ ಇಡೀ ದೊಡ್ಡ ಒಂದೊಂದು ಫ್ಯಾಮಿಲಿ ಅಂತ ಹೇಳಿದರೆ ಎಲ್ಲ 20-25 ಜನ ಬಂದ್ಬಿಡ್ತಾರೆ. ಸೊ ಆಯ್ತಲ್ಲ, ಹೀಗೆ ಎಲ್ಲ ಬಸ್ನಲ್ಲೇ ಬರಬೇಕಂತ ಕಾಣ್ತದೆ ಇವರೆಲ್ಲ. ಸೊ ಭೂರಿಶ್ರವಸ್ಸು ಶಾಲಾರೊಂದಿಗೆ ಆಗಮಿಸಿದ ಎಂದು ತಿಳಿಯಬೇಕು. ಅದರಂತೆ ದುರ್ಯೋಧನಾದಿಗಳು ಸಹ ಅವರ ಮಕ್ಕಳು, ಧೃತರಾಷ್ಟ್ರ ಬರುವಾಗ ಧೃತರಾಷ್ಟ್ರ, ಗಾಂಧಾರಿ, ಕುಂತಿ ಎಲ್ಲ ಫುಲ್ ಸೆಟ್ಟು ಬಂದುಬಿಟ್ಟಿದೆ, ಆಗಮಿಸಿದ್ದಾರೆ. ಸೊ ಹೀಗೆ ಈ ಯಾಗ ಅಂತೇಳಿದರೆ ಇದು ಸಾಮಾನ್ಯದ ಯಾಗ ಅಲ್ಲ, ಅತ್ಯಂತ ಉತ್ತಮವಾದ, ಅತ್ಯಂತ ಶ್ರೇಷ್ಠವಾದ ಯಾಗ. ಅದನ್ನು ನೋಡುವುದೇ ಒಂದು ಹಬ್ಬ. ಅಂದರೆ ಯಾವ ಥರ ಮಾಡ್ತಾರೆ, ಹೇಗೆ ಅಂತ, ಅಂದರೆ ಅಲ್ಲಿ ನಾವು ಸಹ ಒಂದು ಹೋಗಬೇಕು, ಅದು ಹೇಗೆ ಅಂತ ನೋಡಬೇಕು, ಚಂದ ನೋಡಬೇಕು ಅಂತ. ಸೊ ಹೇಳುದಿಲ್ವ, ಜಾತ್ರೆ ಮರಳೋ ಜನ ಮರಳೋ ಅಂತ. ಸೊ ಜಾತ್ರೆಯಲ್ಲಿ ನೋಡಲಿಕ್ಕೊಂದು ಅದು ಏನೊಂದು ಹೋಗಬೇಕು ಅಂತ, ಅಲ್ಲಿ ದೇವರನ್ನು ರಥದಲ್ಲಿ ಮೇಲೆ ಹೋಗುವಾಗ ಅದೊಂದು ನೋಡೋದು ಚಂದ, ದೇವರನ್ನು ರಥದಲ್ಲಿ ನೋಡಬೇಕು, ಆ ವೈಭವೋಪೇತವಾಗಿ ದೇವರು ಕೂತಿರುವುದನ್ನು ನೋಡಬೇಕು, ರಥ ಎಳಿಬೇಕು ನಾವು ಅಂತ ಹೇಳಿದರೆ. ಏನು ಕೂಡುದಿಲ್ಲ ಅಂದರೆ ಒಂದು ಚೂರು ಹಗ್ಗಕ್ಕೆ ಒಂಚೂರು ಕೈಯಾದರೂ ಕೊಟ್ಟು ಬರಬೇಕು, ಮುಟ್ಟಿ ಆದರೂ ಬರಬೇಕು ಹಗ್ಗವನ್ನು, ಆ ಥರ ಒಂದು ಅದನ್ನು ನೋಡುವುದೇ ಚಂದ ಅಂಥೇಳಿ ಎಲ್ಲ ಬಂದಿದ್ದಾರೆ ಅಂತ. ಇಷ್ಟು ಬಂದವರು ಇಷ್ಟೇ ಜನ ಅಲ್ಲ, ಇನ್ನೂ ಭಾಳಷ್ಟು ಜನ ಬರಲಿಕ್ಕೆ ಬರ್ತಾ ಇದ್ದಾರೆ. ಅವರ ಬಗ್ಗೆ ಎಲ್ಲ ನಾಳೆ ಹೇಳುವ ಅಂಥೇಳಿ ಇದನ್ನು ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.